ಎಸ್ ಆರ್ ನೋ ಕ್ವಶನ್ಗೆ ನಿಮಗೋಸ್ಕರ ಎಸ್ ಆರ್ ನೋ ಕ್ವಶನ್ ಮಾಡ್ತಾಯಿದ್ದೀನಿ. ಪೈಲ್ 1 ಹಾಗೆ ಇದು ಪೈಲ್ 2 ಅಥವಾ ಕ್ರಿಸ್ಟಲ್ ಮೂಲಕ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಫಸ್ಟ್, ಗ್ರೂಪ್ ಸೆಕೆಂಡ್, ಓಕೆ, ಇದ್ರ ಮೂಲಕ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಈ ಪೈಲ್ ಮೂಲಕ ಆದರೂ ಫಸ್ಟ್ 1 ಹಾಗೆ ಸೆಕೆಂಡ್ ಈ ರೀತಿ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಮನಸ್ಸಿನಲ್ಲಿ 5 ಕ್ವಶನನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಗ್ರೂಪ್ ಫಾಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಕ್ರಿಸ್ಟಲ್ ಅಥವಾ ಈ ಪೈಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೋಸ್ಕರ ಈ ರೀಡಿಂಗ್. ಓಕೆ, ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವ ಕ್ವಶನ್ ಇದೆ ಅದರ ಬಗ್ಗೆ ನೆನಪು ಮಾಡ್ಕೊಳ್ಳಿ. ಓಕೆ, ಏಸ್ ಬರುತ್ತಾ ಅಥವಾ ನೋ ಬರುತ್ತಾ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ಈ ಕಾರ್ಡ್ ಫಸ್ಟ್ ಒನ್ ಕ್ವಶನ್ ನೀವೇನು ನೆನಪು ಮಾಡ್ಕೊಂಡಿದ್ದೀರಾ ಅದಕ್ಕೆ ಆನ್ಸರ್ ಎಸ್ ಅನ್ನುವಂಥದ್ದು ಆಗಿದೆ. ನೀವು ತುಂಬಾ ಒಂದು ವೇಳೆ ನೀವು ಸ್ಟಡಿ ಬಗ್ಗೆ ಏನಾದರೂ ಹೆಚ್ಚಾಗಿ ನೆನಪು ಮಾಡ್ಕೊಂಡಿರ್ಬೋದು ಅನ್ನುವಂಥದ್ದು ತಿಳಿದಿದೆ, ಅಥವಾ ಆಧ್ಯಾತ್ಮಿಕ ಜೀವನ ತಡೈ ಓಪನ್ ಆಗುತ್ತಾ ಇಲ್ವಾ ಈ ರೀತಿ ಏನಾದರೂ ನೆನಪು ಮಾಡ್ಕೊಂಡಿರ್ಬೋದು, ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಈ ರೀತಿ ಯಾವುದಾದ್ರೂ ಒಂದು ನೆನಪು ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಫಸ್ಟ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂತಹದ್ದು ಬಂದಿದೆ. ಸೊ ಸೆಲೆಬ್ರೇಷನ್ ಮಾಡುವಂತಹದ್ದು ಏನಾದರೂ ನೀವು ಅದರ ಬಗ್ಗೆ ಕೂಡ ನೆನಪು ಮಾಡ್ಕೊಂಡಿದ್ರೆ, ಆ ಥರ ಯಾವುದಾದ್ರೂ ಕ್ವಶನ್ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಆನ್ಸರ್ ಎಸ್ ಅನ್ನುವಂಥದ್ದು, ಫಸ್ಟ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂಥದ್ದು ಬಂದಿದೆ. ಓಕೆ, ಈಗ ಸೆಕೆಂಡ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ, ಏನು ಬರುತ್ತೆ ಅಂತ ಹೇಳಿ ನೋಡೋಣ. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಇಲ್ಲಿ ಒಂದು ರೀತಿ ನೋ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೆಕೆಂಡ್ ಕ್ವಶನ್ ಏನು ನೆನಪು ಮಾಡ್ಕೊಂಡಿದ್ರಾ, ನೋ ಅನ್ನುವಂಥದ್ದು ಬಂದಿದೆ. ಎಲ್ಲೋ ಒಂದು ರೀತಿ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಸ್ಟಕ್ ಆಗುವಂತಹ ಸಾಧ್ಯತೆ ಇದೆ, ಒಂದು 50% ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ನಾನು ನೋ ಅನ್ನುವಂಥ ಆನ್ಸರ್ ಕೊಡಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ನಿಮ್ಮ ಸೆಕೆಂಡ್ ಕ್ವಶನ್ಗೆ. ಕೆಲವೊಬ್ಬರು ಇಲ್ಲಿ ಯಾವುದೋ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಪ್ರೀತಿಯ ವಿಚಾರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಎರಡನೇ ಕ್ವಶನ್ಗೆ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ನೋ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಈಗ ಥರ್ಡ್ ಕ್ವಶನ್ ನೆನಪು ಮಾಡ್ಕೊಳ್ಳಿ. ಮೂರನೇ ಕ್ವಶನ್ ನಿಮಗೆ ಏನಿದೆ ನಿಮ್ಮ ಮನಸ್ಸಲ್ಲಿ ಅದನ್ನು ನೆನಪು ಮಾಡ್ಕೊಳ್ಳಿ, ಏನು ಆನ್ಸರ್ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಥರ್ಡ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂಥದ್ದು ಬಂದಿದೆ, ಹಾರ್ಟ್ ಚಕ್ರ. ಸೊ ನೀವು ಯಾರಾದರೂ ಪ್ರೀತಿಯ ವಿಚಾರದಲ್ಲಿ ಅಥವಾ ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗಬೇಕು ಈ ರೀತಿ ಏನಾದರೂ ನೀವು ನೆನಪು ಮಾಡ್ಕೊಂಡಿರ್ಬೋದು, ಅಥವಾ ಯಾವುದಾದ್ರೂ ಮನೆಯಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅನ್ನುವಂಥದ್ದು ಏನಾದರೂ ಆಗಿರ್ಬೋದು. ಖಂಡಿತವಾಗ್ಲೂ ನಿಮಗೆ ಎಸ್ ಅನ್ನುವಂತಹ ಆನ್ಸರ್ ಆಗಿದೆ. ಥರ್ಡ್ ಕ್ವಶನ್ ಯಾರು ನೆನಪು ಮಾಡ್ಕೊಂಡಿದ್ರಾ ಆ ಕ್ವಶನ್ಗೆ ಎಸ್ ಅನ್ನುವಂತಹ ಆನ್ಸರ್ ಆಗಿದೆ ಇದು. ಓಕೆ, ಈಗ ಫೋರ್ತ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ. ಫೋರ್ತ್ ಕ್ವಶನ್ ನಿಮ್ಮ ಮನಸ್ಸಲ್ಲಿ ಏನಿದೆ ಅದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಮೂರನೇ ಕ್ವಶನ್ಗೆ ಆನ್ಸರ್, ಥರ್ಡ್ ಕ್ವಶನ್ಗೆ ಇಲ್ಲಿ 50-50 ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಆದರೆ ನೀವು ಅದರಲ್ಲಿ ಎಫರ್ಟ್ ಅನ್ನುವಂಥದ್ದು ನೀವು ಹಾಕಬೇಕಾಗುತ್ತೆ ಅನ್ನುವಂಥದ್ದು ಒಂದು ರೀತಿ ಎಸ್ ಅನ್ನುವಂಥದ್ದು ಇದೆ. ಪ್ರೀತಿಯ ವಿಚಾರಗಳು, ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಈ ರೀತಿ ಏನಾದರೂ ಇದ್ದರೆ, ಆಧ್ಯಾತ್ಮಿಕ ವಿಚಾರ ಇದ್ದರೆ ನೀವು ದೇವರನ್ನು ಪ್ರಾರ್ಥಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಯಾವುದೇ ಆದರೂ ಕೂಡ ನಿಮ್ಮ ಫೋರ್ತ್ ಕ್ವಶನ್ ಏನು ನೆನಪು ಮಾಡ್ಕೊಂಡಿದ್ರೆ ಸ್ವಲ್ಪ ಕಷ್ಟ ಇದೆ ಅದು. ಆದರೆ ದೇವರ ಆರಾಧನೆಯಿಂದ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಎಸ್ ಅನ್ನುವಂತಹ ಆನ್ಸರ್ ಬರುತ್ತೆ ಅನ್ನುವಂಥದ್ದು. ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ನೀವು ಏನು ಕ್ವಶನನ್ನು ನೆನಪು ಮಾಡ್ಕೊಂಡಿದ್ರೆ ಅದಕ್ಕೆ ಒಂದು ಉತ್ತಮ ಫಲಿತಾಂಶ ಅನ್ನುವಂತಹದ್ದು ಬರುತ್ತೆ ಅನ್ನುವಂಥದ್ದು. ಆ ಕ್ವಶನ್ಗೆ ಆನ್ಸರ್ ಎಸ್ ಆಗುತ್ತೆ ಅನ್ನುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಈಗ ಫಿಫ್ತ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವ ಕ್ವಶನ್ ಇದೆ ಅದನ್ನು ನೆನಪು ಮಾಡ್ಕೊಳ್ಳಿ. ಫಿಫ್ತ್ ಲಾಸ್ಟ್ ಕ್ವಶನ್ ಗ್ರೂಪ್ ಫಸ್ಟ್ ಅವರಿಗೆ. ಇಲ್ಲಿ ಹೆಚ್ಚಿನ ಜನ ಪ್ರೀತಿಯ ಈ ಕ್ವಶನ್ಗೆ ಆನ್ಸರ್ ಎಸ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿ ಉತ್ತಮ ಕೆಲಸ ಕಾರ್ಯಗಳನ್ನು ಆರಂಭಿಸುವಂತಹದ್ದು ಅಥವಾ ಪ್ರೀತಿಯ ವಿಚಾರ ಆಗಿರ್ಬೋದು, ಯಾವುದೇ ರೀತಿ ಇದ್ದರೂ ಕೂಡ ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂತಹದ್ದು ಇಲ್ಲಿ ಬಂದಿದೆ. ಖಂಡಿತವಾಗ್ಲೂ ಫಿಫ್ತ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿ ಪ್ರೀತಿಯ ವಿಚಾರ ಆಗಿರ್ಬೋದು ಅಥವಾ ಯಾವುದೋ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸುವಂಥದ್ದು, ಕೆಲವರು ಮೆಡಿಟೇಷನನ್ನು ಆರಂಭಿಸಬೇಕು ಅನ್ನುವಂಥದ್ದು ಅಥವಾ ಥರ್ಡ್ ಐ ಓಪನ್ ಆಗಬೇಕು ಅನ್ನುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರೀತಿಯ ವಿಚಾರದಲ್ಲಿ ಅಥವಾ ಮ್ಯಾರೇಜ್ಗೆ ಏನಾದರೂ ಕೆಲವೊಬ್ಬರು ಯಶಸ್ಸು ಸಿಗಬೇಕು, ನಿಮಗೆ ಉತ್ತಮ ಸಂಗಾತಿ ಸಿಗಬೇಕು ನಿಮ್ಮ ಜೀವನದಲ್ಲಿ ಅಂತ ಬಯಸ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ಕ್ವಶನ್ ಆಗಿರ್ಬೋದು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಹೆಚ್ಚಿನ ಜನ. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂಥದ್ದು ಫಿಫ್ತ್ ಕ್ವಶನ್ ಯಾರು ನೆನಪು ಮಾಡ್ಕೊಂಡಿದ್ದೀರಾ ಎಸ್ ಅನ್ನುವಂತಹ ಆನ್ಸರ್ ಆಗಿದೆ. ಓಕೆ, ಇದಿಷ್ಟು ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ 5 ಕ್ವಶನ್ಗೆ ಆನ್ಸರ್ ಆಗಿದೆ. ಇದು ಜನರಲ್ ರೀಡಿಂಗ್. ಸೊ ನಿಮ್ಮ 5 ಕ್ವಶನ್ಗೆ ಆನ್ಸರನ್ನು ಹೇಳಿದ್ದೀನಿ. ಸೊ ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ ಸೆಕೆಂಡ್ ಈ ಪೈಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ 5 ಕ್ವಶನನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅಂತ ಹೇಳಿ ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರು, ನೀವು ಆರಾಧಿಸುವಂತಹ ದೇವರನ್ನು ನೀವು ನೆನಪು ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ಗೆ ನೀವು ನೆನಪು ಮಾಡ್ಕೊಂಡಿರುವಂತಹ ಫಸ್ಟ್ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟ್ ಕ್ವಶನ್ಗೆ ಆನ್ಸರ್ ಖಂಡಿತವಾಗ್ಲೂ ನಿಮ್ಮ ಫಸ್ಟ್ ಕ್ವಶನ್ಗೆ ಆನ್ಸರ್ ನನಗೆ ನೋ ಅನ್ನುವಂಥದ್ದೇ ಬರ್ತಾ ಇದೆ. ಸೊ ನೀವು ಏನೇ ಕ್ವಶನನ್ನು ನೆನಪು ಮಾಡ್ಕೊಂಡಿದ್ರೂ ಕೂಡ ನಿಮ್ಮ ಕ್ವಶನ್ಗೆ ಇಲ್ಲಿ ಆನ್ಸರ್ ನೋ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈಗ ಸೆಕೆಂಡ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ. ಕೆಲವರು ಪ್ರೀತಿಯ ವಿಚಾರ ಆಗಿರ್ಬೋದು, ಯಾವುದೋ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು, ಯಾವುದೋ ಒಂದು ರೀತಿ ನಿಮ್ಮ ಕ್ವಶನ್ಗೆ 50-50 ಅನ್ನುವಂಥದ್ದು ಆಗಿದೆ. ತುಂಬಾ ಕಷ್ಟ ಇದೆ. ನಿಮ್ಮ ಕ್ವಶನ್ ಆನ್ಸರ್ ಎಸ್ ಅಂತ ಹೇಳಲಿಕ್ಕೆ ತುಂಬಾ ಕಷ್ಟ ಇದೆ. ಸೊ ನಾನು ನೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಫಸ್ಟ್ ಕ್ವಶನ್ಗೆ ಆನ್ಸರ್ ನೋ ಅನ್ನುವಂಥದ್ದೇನೆ ನಾನು ಹೇಳ್ತಾ ಇದ್ದೀನಿ. ಓಕೆ, ನೀವು ಸೆಕೆಂಡ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ ಅನ್ನುವಂತಹದ್ದನ್ನು ನೋಡೋಣ. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂತಹದ್ದೇ ಆಗಿದೆ. ನಿಮ್ಮ ಪ್ರೀತಿಯ ಜೀವನ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ನೀವು ಯಾರನ್ನಾದರೂ ನೀವು ಇಷ್ಟಪಡುವವರನ್ನು ಮೀಟ್ ಮಾಡಬೇಕು ಅಂತ ಬಯಸ್ತಾ ಇರ್ಬೋದು, ಅಥವಾ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು, ಅಥವಾ ಯಶಸ್ಸು ಅನ್ನುವಂಥದ್ದು ಯಾವುದೋ ವಿಚಾರಗಳಲ್ಲಿ ನಿಮಗೆ ಬೇಕು ಅಂತ ನೀವು ಬಯಸ್ತಾ ಇದ್ದರೆ ಖಂಡಿತವಾಗ್ಲೂ ಎಸ್ ಅನ್ನುವಂತಹ ಆನ್ಸರ್ ಆಗಿದೆ. ನಿಮ್ಮ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂತಹದ್ದಾಗಿದೆ. ಯಾವುದಾದ್ರೂ ಸೆಲೆಬ್ರೇಷನನ್ನು ಮಾಡಬೇಕು ಅನ್ನುವಂಥದ್ದನ್ನು ನೀವು ಬಯಸ್ತಾ ಇದ್ದೀರಾ, ಅಥವಾ ಯಾವುದಾದ್ರೂ ಸೆಲೆಬ್ರೇಷನ್ ಅಥವಾ ಮ್ಯಾರೇಜ್ಗೋಸ್ಕರ ನೀವು ಈ ಕ್ವಶನನ್ನು ನೆನಪು ಮಾಡ್ಕೊಂಡಿರ್ಬೋದು. ಮ್ಯಾರೇಜ್ ವಿಚಾರವಾಗಿ, ಪ್ರೀತಿಯ ವಿಚಾರವಾಗಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಖಂಡಿತವಾಗ್ಲೂ ಇದು ಎಸ್ ಅನ್ನುವಂತಹ ಆನ್ಸರ್ ಆಗಿದೆ. ಈಗ ಥರ್ಡ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಥರ್ಡ್ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅಂತ ಹೇಳಿ ನೋಡೋಣ.
ಥರ್ಡ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂಥದ್ದನ್ನೇ ನಾನು ಹೇಳ್ತಾ ಇದ್ದೀನಿ. ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ. ನೀವು ಕೆಲವೊಬ್ಬರು ಹಣಕಾಸಿನ ವಿಚಾರವಾಗಿ ನೀವು ಕ್ವಶನನ್ನು ಕೇಳಿರ್ಬೋದು, ಅಥವಾ ಯಾವುದೋ ಒಂದು ರೀತಿ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕಷ್ಟ ಅನ್ನುವಂಥದ್ದು, ದುಃಖ ಅನ್ನುವಂಥದ್ದು ಇತ್ತು. ಅದರ ಬಗ್ಗೆ ಕೂಡ ಕೆಲವೊಬ್ಬರು ನೀವು ಅದರ ಬಗ್ಗೆ ಕೂಡ ಕ್ವಶನನ್ನು ಕೇಳಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಥವಾ ದೇವರಲ್ಲಿ ಯಾವುದೋ ಒಂದು ತುಂಬ ದಿನಗಳಿಂದ ಯಾವುದೋ ವಿಚಾರವಾಗಿ ನಿಮ್ಮ ಯಶಸ್ಸಿಗೋಸ್ಕರ ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮ್ಮ ಥರ್ಡ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂತಹದ್ದೇ ಆಗಿದೆ. ಓಕೆ, ಈಗ ಫೋರ್ತ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಫೋರ್ತ್ ಕ್ವಶನ್ಗೆ ಆನ್ಸರ್ ಕೂಡ ಎಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಫೋರ್ತ್ ಕ್ವಶನ್ ಏನು ನೀವು ನೆನಪು ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಆದಷ್ಟು ಬೇಗ ಅದರಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು. ಇಲ್ಲಿ ಕೆಲವೊಬ್ಬರು ಜಾಬಲ್ಲಿ ಪ್ರಮೋಷನ್ ಸಿಗಬೇಕು ಅಥವಾ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗಿರ್ಬೋದು. ಕೆಲವೊಬ್ಬರಿಗೆ ಇಲ್ಲಿ ಯಾವುದೋ ಒಂದು ರೀತಿಯ ಸೆಲೆಬ್ರೇಷನ್, ಪ್ರೀತಿಯ ವಿಚಾರವಾಗಿ ಕೂಡ ನೀವು ಕ್ವಶನನ್ನು ನೆನಪಿಟ್ಕೊಂಡಿದ್ದೀರಾ ಅನ್ನುವಂಥದ್ದು ಕ್ವಶನ್ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ನಿಮ್ಮ ಕ್ವಶನ್ಗೆ ಎಸ್ ಅನ್ನುವಂತಹ ಆನ್ಸರ್ ಆಗಿದೆ. ಫೋರ್ತ್ ಕ್ವಶನ್ಗೆ ಎಸ್ ಅನ್ನುವಂತಹ ಆನ್ಸರೇ ಆಗಿದೆ. ಹಣಕಾಸಿನ ವಿಚಾರ ಇದ್ದರೂ ಕೂಡ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾವುದೋ ವಿಚಾರ ಕೂಡ ನೀವು ನೆನಪು ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು. ಮನಸ್ಸಿನ ದುಃಖಗಳಲ್ಲಿ ಏನಾದರೂ ಇದ್ದರೆ ಅದರಿಂದ ಮುಕ್ತರಾಗಬೇಕು ಅನ್ನುವಂತಹ ಕ್ವಶನನ್ನು ಕೂಡ ನೆನಪು ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ನಿಮ್ಮ ಕ್ವಶನಿಗೆ ಫೋರ್ತ್ ಕ್ವಶನ್ಗೆ ಎಸ್ ಅನ್ನುವಂತಹ ಆನ್ಸರ್ ಆಗಿದೆ. ಓಕೆ, ಲಾಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್ ನೆನಪು ಮಾಡ್ಕೊಳ್ಳಿ. ಏನು ಆನ್ಸರ್ ಬರುತ್ತೆ ಅಂತ ಹೇಳಿ ನೋಡೋಣ ನಿಮ್ಮ ಕ್ವಶನ್ಗೆ. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಫಿಫ್ತ್ ಕ್ವಶನ್ಗೆ ಆನ್ಸರ್ ಖಂಡಿತವಾಗ್ಲೂ ಎಸ್ ಅನ್ನುವಂತಹದ್ದು ಬಂದಿದೆ. ಇಲ್ಲಿ ನೀವು ಕೆಲವೊಬ್ಬರು ಬಿಸ್ನೆಸ್ಸಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗಬೇಕು ಅನ್ನುವಂಥದ್ದನ್ನು ನೀವು ನೆನಪು ಮಾಡ್ಕೊಂಡಿರುವಂತಹ ಸಾಧ್ಯತೆ ಇದೆ. ಅಥವಾ ಭೂಮಿಯ ಕೆಲಸ ಕಾರ್ಯಗಳು ಈ ರೀತಿಯಾಗಿರುವಂತಹದ್ರಲ್ಲಿ ಕೂಡ ಒಂದು ಉತ್ತಮ ರೀತಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗಬೇಕು ಅನ್ನುವಂಥದ್ದನ್ನು ಕೂಡ ನೆನಪು ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ಹಿಂದೆ ಯಾವುದೋ ಒಂದು ರೀತಿ ಕಷ್ಟ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿದ್ದರೆ ಅದೆಲ್ಲ ಹೋಗಬೇಕು ಅನ್ನುವಂತಹದ್ದು, ನೀವು ತುಂಬಾ ಸ್ಟ್ರಾಂಗ್ ಆಗಿರಬೇಕು, ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನ ಸಾಗಬೇಕು ಅನ್ನುವಂಥದ್ದನ್ನು ಕೂಡ ಒಂದು ಮುಂದಿನ ದಿನಗಳಲ್ಲಿ ಉತ್ತಮವಾದ ಜೀವನ ಮುಂದಿನ ದಿನಗಳಲ್ಲಿ ಆರಂಭ ಆಗಬೇಕು ಅನ್ನುವಂಥದ್ದನ್ನು ಕೂಡ ನೀವು ಕ್ವಶನನ್ನು ನೆನಪಿಟ್ಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮ್ಮ ಫಿಫ್ತ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂತಹದ್ದಾಗಿದೆ. ಸೊ ಇದು ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.